ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಧಾ ಕನ್ನಡತಿ. ಇವತ್ತು ಭಾನುವಾರ. ನಂಗೂ ನಮ್ಮ ಯಜಮಾನ್ರಿಗೂ ಇಬ್ಬರಿಗೂ ರಜೆ ಇತ್ತು. ಅದಕ್ಕೆ ಕಾಟೇರಮ್ಮ ಟೆಂಪಲ್‌ಗೆ ಹೋಗ್ಬರೋಣ ಅಂತ ಇಬ್ಬರು ಡಿಸೈಡ್ ಮಾಡಿದ್ವಿ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ನೆಲ ಎಲ್ಲ ವಾರ್ಣ ಮಾಡಿ ರಂಗೋಲಿ ಬಿಡಿಸಿ ದೇವರಿಗೆಲ್ಲ ಹೂವಿನಿಂದ ಅಲಂಕಾರ ಮಾಡಿದೆ. ಆಮೇಲೆ ನಾನು ಕೂಡ ರೆಡಿ ಆದೆ. ಈ ಸೀರೆ ಬಂದುಬಿಟ್ಟು ನನ್ನ ಫ್ರೆಂಡು ಮಹಾ ಗಿಫ್ಟ್ ಮಾಡಿದ್ದು ನನ್ನ ಮದುವೆಗೆ. ಆಮೇಲೆ ದೇವರಿಗೆ ದೀಪ ಹಚ್ಚಿ ಇಬ್ಬರು ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಕಾಟೇರಮ್ಮ ಟೆಂಪಲ್ ಬಂದುಬಿಟ್ಟು ಅದು ಕಂಬಳಿಪುರ ಹೊಸಕೋಟೆ ಹತ್ರ ಇರೋದು. ಅದು ನಿಯರ್ ಬ್ಯಾಂಗ್ಳೂರೇ. ನಾವಿರೋ ಪ್ಲೇಸಿಂದ ಅಲ್ಲಿಗೆ ಒಂದು 20 ಕಿಲೋಮೀಟ್ರ್ ಆಗ್ತಿತ್ತು. ಅದಕ್ಕೆ ಇಬ್ಬರು ಬೈಕಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನೀವೇನಾದರೂ ಟೆಂಪಲ್ಗೆ ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಬಸ್ಸಸ್ ಕೂಡ ಅವೈಲಬಿಲಿಟಿ ಇದೆ. ಬಟ್ ಏನಂದರೆ ನಾನು ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು ಬೈಕ್ ಈಸ್ ದ ಬೆಸ್ಟ್ ಆಪ್ಷನ್ ಅಂತ. ನೀವೇ ಇಲ್ಲಿ ನೋಡ್ಬೋದು ಗೈಸ್, ತುಂಬ ರಶ್ ಇದೆ ಬಸ್ ಅಂತೂ. ಆ ಕಂಡಕ್ಟರೇ ಆಚೆ ಬಂದುಬಿಟ್ಟಿದ್ದಾನೆ ಅಲ್ಲಿ ರಶ್ ನೋಡೋಕ್ಕಾಗದೆ. ನೀವೇನಾದರೂ ಬರೋ ಪ್ಲ್ಯಾನ್ ಇತ್ತಂದರೆ ಪ್ಲೀಸ್ ಬೈಕ್ ಆರ್ ಓನ್ ವೆಹಿಕಲ್ಸಲ್ಲಿ ಬನ್ನಿ ಆ್ಯಂಡ್ ವಿಸಿಟ್ ಮಾಡಿ. ನಾವು ಟೆಂಪಲ್ಗೆ ಎಂಟ್ರಿ ಆದ ತಕ್ಷಣ ಕಾಳಿಕಾದೇವಿ ದರ್ಶನ ಆಯಿತು. ಅಮ್ಮನಿಗೆ ಬೆಲ್ಲದ ಆರತಿ ಅಂದರೆ ಶ್ರೇಷ್ಠ ಅಂತ ಹೇಳಿದರು ಅಲ್ಲಿನ ಜನ. ಅದಕ್ಕೆ ನಾನು ಒಂದು ಪ್ಲೇಟ್ ಪರ್ಚೇಸ್ ಮಾಡಿ ನನ್ನ ಮನಸ್ಸಲ್ಲಿರೋ ಬೇಡಿಕೆ ಅಮ್ಮನ ಮುಂದೆ ಇಟ್ಟು ಆರತಿ ಬೆಳಗಿದೆ. ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಮನೆಯಿಂದನೇ ಬೆಲ್ಲದ ಆರತಿ ತರೋದು ಬೆಸ್ಟ್ ಗೈಸ್. ಯಾಕಂದರೆ ಅಲ್ಲಿ ಒಂದು ಪ್ಲೇಟಿಗೆ 100 ರುಪೀಸ್ 50 ರುಪೀಸ್ ಹೇಳ್ತಾರೆ. ಬಟ್ ನಾನು ನಿಮ್ಗೆ ಹೇಳೋದಂದರೆ ಮನೆಯಿಂದನೇ ಆರಾಮ್ಸೆ ತಗೊಬನ್ನಿ ಅಂತ ಹೇಳ್ತಿದ್ದೀನಿ. ಅಮ್ಮನಿಗೆ ನನ್ನ ಮನಸ್ಸಲ್ಲಿರೋ ಕೋರಿಕೆನ ಮುಂದಿಟ್ಟು ಆರತಿ ಬೆಳೆದೆ ಗೈಸ್. ಆಮೇಲೆ 2 ಅವರ್ಸ್ ವೆಯ್ಟ್ ಮಾಡಿದ್ವಿ ಗೈಸ್ ಕಾಟೇರಮ್ಮ ದೇವಿ ದರ್ಶನ ಪಡೆಯೋಕ್ಕೆ. ಬಟ್ ಆಮೇಲೆ ಅನ್ಸಿದ್ದು ನಂಗೆ ಒಂದೇ ಒಂದು, ಲೈಕ್ ಇಷ್ಟು ಹೊತ್ತು ವೆಯ್ಟ್ ಮಾಡಿದ್ದಕ್ಕೂ ಆ ದೇವಿ ಮುಖ ನೋಡಿದ ಮೇಲೆ ಏನೋ ಒಂಥರ ಮನ್ಸಿಗೆ ತೃಪ್ತಿ, ಸಮಾಧಾನ ಆ ಥರ ಫೀಲ್ ಗೈಸ್. ಒಂದು ಪಾಸಿಟಿವ್ ಎನರ್ಜಿ ಬಂತು. ಆಮೇಲೆ ನಾವು ಇಬ್ಬರು ದರ್ಶನ ಮುಗಿಸ್ಕೊಂಡು ಹಿಂಗೆ ಹೊರಗಡೆ ಬಂದ್ವಿ ಗೈಸ್. ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ತೆಂಗಿನಕಾಯಿ ಕಟ್ಟಿದ್ದಾರೆ. ಇದರ ವಿಶೇಷತೆ ಏನಂದರೆ, ಇಲ್ಲಿ ನೀವೇನಾದರೂ ಹರಕೆ ಹೊತ್ಕೊಂಡ್ರೆ ಮಂಗಳವಾರ ಅಥವಾ ಶುಕ್ರವಾರ ಹರಕೆ ಹೊತ್ಕೊಂಡು 9 ವಾರ ಕಂಟಿನ್ಯೂಸ್ ಬಂದು ನಿಮ್ಮ ಬೇಡಿಕೆಯನ್ನು ತಾಯಿ ಮುಂದೆ ಇಟ್ಟು ಇಲ್ಲಿ 3 ಪ್ರದಕ್ಷಿಣೆ ಹಾಕಿ ಹಿಂಗೆ ತೆಂಗಿನಕಾಯಿ ಕಟ್ಟೋದ್ರಿಂದ ನಾವು ಅಂದ್ಕೊಂಡಿರುವ ಕೋರಿಕೆ ಆಗುತ್ತೆ ಅಂತೆ ಗೈಸ್. ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇಲ್ಲಿ ಒಂದು ಕಾಯಿ ಬಂದುಬಿಟ್ಟು 100 ರುಪೀಸ್ ಗೈಸ್. ನೀವು ಬೆಟರ್ ಮನೆಯಲ್ಲೇ ಒಂದು ಕೆಂಪು ಬಟ್ಟೆ, ತೆಂಗಿನಕಾಯಿ, ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಕಿ ಮನೆಯಲ್ಲಿಂದನೇ ತಂದು ಕಟ್ಬೋದು ಗೈಸ್. ಕಪಾಲ ಮಾಲೆಯ ಕೊರಳಲ್ಲಿರಿಸಿ ಕಣ್ಣಲ್ಲಿ ಕೆಂಡದ ಉಂಡೆಯ ಧರಿಸಿ ಅಮಾಸೆ ರಾತ್ರಿಯಲ್ಲಿ ಬೇಟೆಗೆ ಬಂದಳು ಧರೆಗೆ ನಡುಕ ನೋಡು ಹೆಣದ ಗಣ್ಣದ ಭೂತದ ನಾಟದ ನಡುವೆ. ಇಲ್ಲಿ ನೀವು ನೋಡ್ಬೋದು ಸುಮಾರು ಬೀಗದ ಕೈನ ಈ ಥರ ಹಾಕಿದ್ದಾರೆ. ಇದರ ಅರ್ಥ ಏನಂದರೆ, ನೀವೇನಾದರೂ ಮನೆ ಕಟ್ಟೋ ಪ್ಲಾನಿಂಗ್ ಇದ್ದರೆ ಈ ಥರ ಬೀಗ ತಂದು ಕೂಡ ಹಾಕ್ಬೋದು ಗೈಸ್. ಹಾಗೆ ಯಾರಿಗೆ ಮಕ್ಕಳಾಗಿರಲ್ವೋ ಅವರು ಕೂಡ ಈ ಥರ ಜೋಕಾಲಿ ಕಟ್ಟೋದ್ರಿಂದ ಮಕ್ಕಳಾಗುತ್ತಂತೆ ಗೈಸ್. ಮತ್ತು ಈ ದೇವಸ್ಥಾನದಲ್ಲಿ ಡೈಲಿ ಅನ್ನಪ್ರಸಾದ ಇರುತ್ತೆ ಗೈಸ್. ಇಬ್ಬರು ದೇವಿ ದರ್ಶನ ಮಾಡಿಕೊಂಡು ಅನ್ನಪ್ರಸಾದಕ್ಕೆ ಹೊರಟ್ವಿ. ನೀವಿಲ್ಲಿ ನೋಡ್ಬೋದು ಅನ್ನ ಸಾರು ಮತ್ತು ಮೊಸರನ್ನ ಗೈಸ್. ತುಂಬ ಚೆನ್ನಾಗಿತ್ತು. ಎಷ್ಟೇ ಜನ ಬಂದ್ರೂ ಎಲ್ಲರಿಗೂ ಊಟ ಇರುತ್ತೆ ಗೈಸ್ ಇಲ್ಲಿ. ನೆಕ್ಸ್ಟ್ ಟೈಮ್ ಯಾರೇ ಟೆಂಪಲಿಗೆ ಬಂದರೂ ಊಟ ಮಾಡ್ಕೊಂಡೇ ಹೋಗ್ರಿ. ಇಬ್ಬರು ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಗೈಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಗೈಸ್.